ಕೇಳಿ. ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ. ರಾಜ್ಯದೆಲ್ಲೆಡೆ ಸುತ್ತಾಡಿದ ನ್ಯೂಸ್ 18 ಕನ್ನಡದ ಚುನಾವಣಾ ಚಕ್ರ ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿದೆ. ಈ ಕ್ಷೇತ್ರದ ಜನರ ನಾಡಿಮಿಡಿತ ಏನು, ಮತದಾರರು ಹೇಳಿರುವಂತಹ ಅಭಿಪ್ರಾಯಗಳೇನು ನೋಡ್ಕೊಂಡು ಬರೋಣ ಬನ್ನಿ. ಭಾರತೀಯ ಜನತಾ ಪಾರ್ಟಿ ಈ ಸಲ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂತ ಕೇಳುದು ಅಂತ ಹೇಳಿದ್ರೆ, ಎಲ್ಲಿ ಅಭಿವೃದ್ಧಿ ಆಗಿದೆ? ಎಲ್ಲ ಹೇಳುದು ಅಭಿವೃದ್ಧಿ ಆಗಿದೆ ಅಂತ ಅವರವರು ಹೇಳಿಕೊಳ್ಳುವ ಹೊರತು ಎಲ್ಲಿ ಸಹ ಅಭಿವೃದ್ಧಿ ಆಗಲಿಲ್ಲ. ಏನಂತ ಹೇಳಿದ್ರೆ, ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ವರ್ಷ ಆಯಿತು, ಒಂದು ಫೈರ್ ಸರ್ವಿಸ್ ಎಲ್ಲಿಯೂ ಸಹ ಇಲ್ಲ. ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ, ಫೈರ್ ಸರ್ವಿಸ್ ನಮಗೆ ಬೇಕಿದ್ರೆ ಮಂಗಳೂರಿಗೆ ಕಾಲ್ ಮಾಡಬೇಕು, ಇಲ್ಲಾದ್ರೆ ಬಂಟ್ವಾಳಕ್ಕೆ ಕಾಲ್ ಮಾಡಬೇಕು. ಆವಾಗ ಹೇಳ್ತಾರೆ ಒಂದು ಫೈರ್ ಸರ್ವಿಸ್ನವರು, ನಮ್ಗೆ ನಾವು ನೀರು ತುಂಬಿಸ್ತಾ ಇದ್ದೇವೆ, ಇನ್ನು ಬರ್ತಾ ಇದ್ದೇವೆ ಅಂತೇಳಿ. ಆವಾಗ ಬಂಟ್ವಾಳಕ್ಕೆ ಫೋನ್ ಮಾಡಿದ್ರೆ, ನಾವು ಇನ್ನೂ ರೆಡಿಯಾಗಿಲ್ಲ, ಇನ್ನು ಬರ್ಲಿಕ್ಕೆ ಸ್ವಲ್ಪ ತಡ ಆಗಿದೆ. ಆವಾಗ ಒಂದು ಜಾಗದ ಬೆಂಕಿ ಬಿದ್ದರೆ ಅವರು ಬರುವ ಮುಂಚೆ ಕರೆಗೆ ಹೋಗ್ತದೆ. ಅದರ ನಂತರ ಬಂದು ಏನು ಪ್ರಯೋಜನ? ಅದಕ್ಕೆ ನಮಗೆ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿಯಾದರೂ ಒಂದು ಮಧ್ಯ ಇರುವ ಜಾಗದಲ್ಲಿ ಒಂದು ಆಗಬೇಕಂತ ನನ್ನೊಂದು ಕಳಕಳಿ ವಿನಂತಿ. ನನ್ನ ಹೆಸರು ಮೊಯ್ದೀನ್ ಬಾನೋಟು ಕೈರಂಗಳ ಅಂತ ಹೇಳಿ. ಈ ಕ್ಷೇತ್ರದಲ್ಲಿ ಇನ್ನು ಭ್ರಷ್ಟಾಚಾರಿಗಳ ಕಳ್ಳ ಕಾಕಗಳ ಆಟ ನಡೆಯಲ್ಲ. ಆಟ ನಡೆಸೋಕೆ ನಾವು ಬಿಡಲ್ಲ. ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಶಾಸಕ ಇದ್ದಾನೆ. ಆ ಶಾಸಕ ರಾತ್ರೋರಾತ್ರಿ ಅಲ್ಲಲ್ಲಿ ಹೋಗಿ ಕೆಲವೊಂದು ಪ್ರಾಜೆಕ್ಟ್ಗಳನ್ನು ಉದ್ಘಾಟನೆ ಮಾಡಿಕೊಂಡು, ಯಾರದೋ ಅನುದಾನ ತಂದದ್ದನ್ನು ಯಾರೋ ಉದ್ಘಾಟನೆ ಮಾಡಿಕೊಂಡು, ನಂತರ ಎಲ್ಲಿ ಹಿಂದೂಗಳ ಮನೆಯಲ್ಲಿ ಹಿಂದೂಗಳ ಓಲೈಕೆ ಮಾಡಿಕೊಂಡು ಹಿಂದೂಗಳಿಗೆ ತಲೆಗೆ ಹೂ ಇಡುವಂತ ಕೆಲಸ ಮಾಡ್ತಾನೆ ಹೊರತು ಹಿಂದೂಗಳ ಅಭಿವೃದ್ಧಿನೂ ಆಗಿಲ್ಲ, ಕ್ಷೇತ್ರದ ಅಭಿವೃದ್ಧಿನೂ ಆಗಲಿಲ್ಲ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಫೇವರ್ ಆಗಿ ನಾನು ಹೇಳ್ತಾ ಇದ್ದೇನೆ. ಒಬ್ಬ ಕಾರ್ಯಕರ್ತನಾಗಿ ಈ ಮಂಗಳೂರು ಮಂಡಲದ ಮಾಜಿ ಮೈನಾರಿಟಿ ಮೋರ್ಚಾದ ಉಪಾಧ್ಯಕ್ಷನಾಗಿ ಇದ್ದುಕೊಂಡು ನಾನು ಹೇಳ್ತಾ ಇದ್ದೇನೆ, ಖಾದರ್ನ ಪೊಲ್ಲು ಭರವಸೆ ನಡೆಯಲ್ಲ. ಕಾಂಗ್ರೆಸ್ಸಿಗರ ಭ್ರಷ್ಟಾಚಾರಕ್ಕೆ ಇತಿಶ್ರೀ. ಕಾಂಗ್ರೆಸ್ಸಿನ ಇದು ಅಂತ್ಯ. ಕಾಂಗ್ರೆಸ್ ಮುಕ್ತ ಕ್ಷೇತ್ರವನ್ನಾಗಿ ಮಂಗಳೂರು ಮಂಡಲವನ್ನು ನಾವು ಮಾಡ್ತಾ ಇದ್ದೇವೆ. ಹೆಸರು ಮೊಹಮ್ಮದ್ ಆಸಿಫ್, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಾವೂರು ಗ್ರಾಮ ಸಮಿತಿಯ ಕಾರ್ಯದರ್ಶಿಯಾಗಿದ್ದೇನೆ. ನಮ್ಮ ಊರಿನಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಬೆಂಬಲಿತ ಪಂಚಾಯತ್ ಅಧಿಕಾರ ನಡೆಸ್ತಾ ಇದೆ. ನಾ ಈ ಸಂದರ್ಭದಲ್ಲಿ ಎಲ್ಲಿ ಕಿಚ್ಚ ಪಡ್ತಾ ಇರುವಂತದ್ದು, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ರಿಯಾಜ್ ಪರಂಗಿಪೇಟೆ ಘೋಷಣೆಯಾಗಿದ್ದೆ ತಡ ಸಾರ್ವಜನಿಕ ರಂಗದಲ್ಲಿ ಚುನಾವಣಾ ಪರ್ವ ಜನರಲ್ಲಿ ಉರಿ ತುಂಬಿಸ್ತಾ ಇದೆ. ಯುಟಿಕಾದರ ಹೆಸರು ಅಭಿವೃದ್ಧಿ ಕಡೆ ಅಂತ ಆಗ್ತಾ ಇದ್ದಾರೆ. ನಮ್ಮ ನಡೆ ಅಭಿವೃದ್ಧಿಯ ಕಡೆ ಅಂತ. ಅಭಿವೃದ್ಧಿ ಅನ್ನೋದು ಕೇವಲ ಚರ್ಮುರಿ ತಿನ್ನೋದು ಅಥವಾ ಕೋಲ ಅಥವಾ ಮಸೀದಿಗೆ ಹೋಗುದು ಮಾತ್ರವಲ್ಲ. ಅಭಿವೃದ್ಧಿ ಅಂದ್ರೆ ಒಂದು ರಸ್ತೆ ಮಾಡಿ 100 ಕಟೌಟ್ ಹಾಕುವುದಲ್ಲ. ಅಭಿವೃದ್ಧಿ ಅಂದ್ರೆ ಇಲ್ಲಿಯ ಜನರಿಗೆ ಮೂಲ ಸೌಕರ್ಯಗಳನ್ನು ನೀಡಲು ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇಲ್ಲಿ ಸಾರ್ವಜನಿಕ ರಂಗದಲ್ಲಿ ಖಾದರ್ ಅವರಿಗೆ ತುಂಬಾ ವಿಷಯದಲ್ಲಿ ಅವರ ವಿರುದ್ಧ ಎದುರು ತಿರುಗಿ ಬಿದ್ದಿದ್ದಾರೆ. ಮುಸಲ್ಮಾನರಂತೂ ಹಿಜಾಬ್ ವಿಷಯದಲ್ಲಿ ಅವರು ಹೇಳಿದಂತಹ ಮುಸಲ್ಮಾನರು ಹಿಜಾಬ್ ಬೇಕಿದ್ದರೆ ಹೆಣ್ಣು ಮಕ್ಕಳು ಪಾಕಿಸ್ತಾನಕ್ಕೆ ಹೋಗಿ ಎಂಬ ಹೇಳಿಕೆಯು ಸಂಪೂರ್ಣವಾಗಿ ಮುಸಲ್ಮಾನ ಯುವಕ ಮತ್ತು ಯುವತಿಯರಲ್ಲಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ಸತ್ಯ 2023ರ ಚುನಾವಣೆಯು ರಿಯಾಜ್ ಪರಂಗಿಪೇಟೆಯವರನ್ನು ಹೆಚ್ಚಿನ ಮತಗಳಿಂದ ಹಾಕುವ ಮೂಲಕ ಅವರನ್ನು ಗೆಲ್ಲುವ ಅಭ್ಯರ್ಥಿಯಾಗಿ ಮಾಡುವುದು ಸಂಪೂರ್ಣವಾಗಿ ಈ ಪಕ್ಷ ಮತ್ತು ಈ ಊರಿನ ಜನರೆಲ್ಲರ ಕರ್ತವ್ಯ ಆಗಿದೆ. ಈ 22 ವರ್ಷದಲ್ಲಿ ಉಳ್ಳಾಲ ವಿಧಾನಸಭೆ ಅನ್ನೋ ಒಂದು ಕ್ಷೇತ್ರ ಇದು ರಾಜಕೀಯ ಕ್ಷೇತ್ರವು ಅಲ್ಲ, ರಾಜವಂಶ ಕ್ಷೇತ್ರವು ಎಂಬ ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇದೆ. ಯಾಕಂತ ಹೇಳಿದರೆ, ಒಂದು ರಾಜಕೀಯ ಕ್ಷೇತ್ರ ಅಂತ ಹೇಳಿ ಆದ್ರೆ ಅಭ್ಯರ್ಥಿ ಸ್ಥಾನಾರ್ಥಿಯಾದಂತಹ ಯಾವುದೇ ಒಬ್ಬ ಅಭ್ಯರ್ಥಿಯನ್ನ ಜಯಶಾಲಿಯನ್ನಾಗಿಸಿ ಮಾಡುವಂತಹ ಪ್ರಯತ್ನವನ್ನ ಕಾರ್ಯಕರ್ತರು ಮಾಡ್ತಾರನ್ನೋ ಈ ಕಾಲಘಟ್ಟದಲ್ಲಿ ಒಬ್ಬನೇ ಒಬ್ಬ ಅಭ್ಯರ್ಥಿ ಯುಟಿಕಾದರ್ನ ಅಭ್ಯರ್ಥಿ ಮಾತ್ರ ಜಯ ಆಗ್ಲಿಕ್ಕೆ ಕಾರಣವೇನು? ಇದು ರಾಜವಂಶದಲ್ಲಿ ಬಂದಂತಹ ನೀತಿಯೋ ಅಲ್ಲ ರಾಜಕೀಯದಲ್ಲಿ ಬರುವಂತಹ ನೀತಿಯೋ? ಈ ಪ್ರಶ್ನೆಗೆ ಉಳ್ಳಾಲದಲ್ಲಿರುವಂತಹ ಪ್ರತಿಯೊಬ್ಬ ಜನರು ಉತ್ತರವನ್ನು ಹುಡುಕಬೇಕು. ಜಾತ್ರೆಗೆ ಬಂದ ಕೂಡಲೇ, ಕೋಲಕ್ಕೆ ಬಂದ ಕೂಡಲೇ ತಾನೊಬ್ಬ ರಾಜಕೀಯ ಪುಡಾರಿ, ನಾನೊಬ್ಬ ರಾಜಕೀಯ ನೀತಿಯನ್ನು ಅನುಸರಿಸುವಂತ ವ್ಯಕ್ತಿ ಅಂತ ತೋರಿಸಿಕೊಳ್ಳೋದಾದ್ರೆ ಆ ತೋರುವಿಕೆಯ ರಾಜಕೀಯ, ರಾಜವಂಶದ ರಾಜಕೀಯ ನಮಗೆ ಈ ಉಳ್ಳಾಲ ಕ್ಷೇತ್ರದಲ್ಲಿ ಬೇಡ. ನಾವು ಯಾವುದೇ ಪಕ್ಷದ ಪರವಾಗಿ ನಿಂತರು ಆ ಪಕ್ಷವನ್ನ ಜಯಿಸುವಂತಹ ಪಕ್ಷವನ್ನು ನಾವು ಮಾಡಬೇಕೇ ವಿನಃ ಆ ಪಕ್ಷದಲ್ಲಿರುವಂತಹ ಅಭ್ಯರ್ಥಿ
ತನ್ನ ಸ್ವಾರ್ಥಕ್ಕೋಸ್ಕರ ರಾತ್ರಿ ಹಗಲು ದುಡಿದಾನೆ ಎಂಬ ಒಂದು ಖಾಲಿ ಚಿತ್ರಣವನ್ನ ತೋರಿಸ್ತಾ ಇದ್ದಾನೆ. ಮುಖಕ್ಕೆ ಮುಖಗಳನ್ನು ಹಾಕಿ ಊರಿಡಿ ಸುತ್ತು ಬರುತ್ತಿದ್ದಾನೆ. ಇಂತಹ ರಾಜಕೀಯ ನಮಗೆ ಬೇಕೋ ಬೇಡೋ ಅನ್ನೋದನ್ನ ಉಳ್ಳಾಲದ ಜನರು ಯೋಚನೆ ಮಾಡಬೇಕಾದಂತದ್ದು. ಈ ಸಲ ನಾವು ಭರತ್ ಶೆಟ್ಟಿ ಅನ್ನೋ ಯುವ ಹಬ್ಬಕ್ಕನ ಮಗನನ್ನ ಚುನಾವಣಾ ಅಭ್ಯರ್ಥಿಯಾಗಿ ಈ ಕ್ಷೇತ್ರದಲ್ಲಿ ನೋಡಬೇಕನ್ನೋ ಆಸೆಯನ್ನು ಇಟ್ಟುಕೊಂಡಿದ್ದೇವೆ. ಇಲ್ಲಿ ಒಂದು ಪಂಚಾಯತ್ ಪೆರ್ಮನೂರು ಪಂಚಾಯತ್ ಹೊರಡಿತ್ತು, ಅದನ್ನು ಹೊಡೆದಾಕಿ ಇಲ್ಲಿಯ ನಾಗರಿಕರಿಗೆ ತೊಂದರೆ ಆಯ್ತು ತುಂಬಾ. ಯಾಕಂದ್ರೆ ಯಾವ ಕೆಲಸಕ್ಕೂ ಉಳ್ಳಾಲಕ್ಕೆ ಓಡಿ ಹೋಗ್ಬೇಕು, ಯಾವ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ನಾಗರಿಕರು ಏನ್ ಮಾಡುದು, ವಯಸ್ಸಾದವರೆಲ್ಲ ಇಷ್ಟು ಸಮಯ ಆಳಿದ ಸರ್ಕಾರದವರು ಮಾಡಿದ್ದು ನೋಡಿ. ಬಸ್ ಸ್ಟ್ಯಾಂಡ್ ಅವಸ್ಥೆ ನೋಡಿ, ಇಲ್ಲಿ ಹಿಂದುಗಡೆ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ. ಸಾಧಾರಣ 20 ವರ್ಷದ ತನಕ ಆ ಬಿಲ್ಡಿಂಗ್ ವೇಸ್ಟ್ ಆಗಿತ್ತು. ಈಗ ಸರಿಯಾಗಿ ಇದರಲ್ಲಿ ಬಾಡಿಗೆ ಬರುವುದಿಲ್ಲ. ಈ ಬಸ್ ಸ್ಟ್ಯಾಂಡ್ ಅವಸ್ಥೆ ನೋಡಿ. ಇದು ಯಾರ ದುಡ್ಡನ್ನು ಇವರು ಫಾಲೋ ಮಾಡೋದು ನೋಡಿ, ಹಾಳು ಮಾಡೋದು ಜನಗಳ ದುಡ್ಡನ್ನು. ನಾನು ಅಭಿವೃದ್ಧಿ ಮಾಡ್ತೇನೆ ಅಂತ ಪ್ರಮಾಣ ವಚನ ಇರ್ತಾರೆ. ಅವರು ಸ್ವಂತ ದುಡ್ಡು ಕಿಸೆಯಿಂದ ತೆಗೆದು ಖರ್ಚು ಮಾಡುದಾ? ನಮ್ಮೆಲ್ಲರ ಟ್ಯಾಕ್ಸ್ನಿಂದ ಅವರು ಖರ್ಚು ಮಾಡುದು. ನಾವು ನ್ಯಾಯಾಂಗ ಕಾರ್ಯಾಂಗ ಇಲ್ಲದೆ ನಾವು ಶಾಸಕಾಂಗ ಹತ್ರ ಹೋಗುದಕ್ಕೆ? ಶಾಸಕರು ಹೇಳಿದ್ದಾರೆ, ನಾನು ಅದು ಮಾಡಿ ಕೊಡ್ತೇನೆ, ಇದು ಮಾಡಿ ಕೊಡ್ತೇನೆ, ನಾನು ನಿಮಗೆ ದೇವಸ್ಥಾನ ಕಟ್ಟಿ ಕೊಡ್ತೇನೆ. ಅದು ದೇವಸ್ಥಾನ ಕೊಟ್ಟಿದ ಕೂಡ ಅವರೊಟ್ಟಿಗೆ ಹೋಗ್ಲಿಕ್ಕೆ ಆಯ್ತು. ಮತ್ತೆ ಅದಕ್ಕೆ ಡೊನೇಷನ್ ಕೊಟ್ಟು ಇದಕ್ಕೆ ನಾನೆಲ್ಲ ಮಾಡುದು. ಇವರು ಮಾಡುದಲ್ಲಪ್ಪ, ಮಾಡುದು ಪ್ರಜೆಗಳ ದುಡ್ಡಿನಿಂದಲೇ ಮಾಡುದು. ನಾನು ಉಬೈದ್ ಮೆಂಬಲ ಅಂತ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿಯಾಗಿದ್ದೇನೆ. 2023ನೇ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ಯುವ ನಾಯಕ ರಿಯಾಜ್ ಕರಂಗಿಬೇಟೆ ಅವರು ಆಯ್ಕೆಯಾಗಿದ್ದಾರೆ. ಈ ಭಾಗದ ಶಾಸಕರು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವರ ಚೇಲಗಳು ಎಲ್ಲಿದ್ದಾರೆ ಅಲ್ಲಿ ಮಾತ್ರ ಅಭಿವೃದ್ಧಿ ಆಗಿದೆ ಹೊರತು ಬಾಕಿ ಪಾರ್ಟಿಯ ಪಂಚಾಯತ್ ಸದಸ್ಯರು ಇರುವಂತಹ ವಾರ್ಡ್ ಅನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವರ ಚೇಲಗಳು ಬಿಡುವುದಿಲ್ಲ. ಇಲ್ಲಿ ಶಾಸಕರು 17 ವರ್ಷ ಇಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿ ಇಲ್ಲಿ ಆಡಳಿತವನ್ನು ನಡೆಸಿದ್ದಾರೆ. ಅವರು ಆರೋಗ್ಯ ಸಚಿವರಾಗಿ ಕೂಡ ಇಲ್ಲಿ ಅಧಿಕಾರವನ್ನು ನಡೆಸಿದ್ದಾರೆ. ಆದರೆ ಕೂಡ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರುವ ಅವರಿಗೆ ವಿಫಲರಾಗಿದ್ದಾರೆ. ಇದು ನಮ್ಮ ಕ್ಷೇತ್ರದ ಶಾಸಕರ ಅಭಿವೃದ್ಧಿ. ನಾನು ದಿನಕರ ಉಳ್ಳಾಲ್ ನಗರಸಭೆಯ ಸದಸ್ಯ ಹಾಗೂ ನಾನು ಜನತಾದಳದ ರಾಜ್ಯದ ವಕ್ತಾರಾಗಿದ್ದೇನೆ. ಉಳ್ಳಾಲ ನಗರಸಭೆಯ ಅಥವಾ ಉಳ್ಳಾಲ ಕ್ಷೇತ್ರ ಅಂತ ಹೇಳುವ ಈಗ ಮಂಗಳೂರು ಕ್ಷೇತ್ರವಾಗಿದೆ. ಈಗ ವಿಧಾನಸಭೆಯ ಚುನಾವಣೆ ಹತ್ತಿರ ಆಗ್ತಾ ಇದೆ. ಆದರೆ ನಾವು ಕಳೆದ 40 ವರ್ಷದಿಂದ ಅಪ್ಪ ಮಗನ ಈ ಕ್ಷೇತ್ರದಲ್ಲಿ ಆಡಳಿತವನ್ನು ನೋಡಿದ್ದೇವೆ. ಈ ಸಲ ಒಂದು ಬದಲಾವಣೆ ಆಗಬೇಕಂತ ನಾವು ಜನತಾದಳದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಯಾವುದೇ ವ್ಯವಸ್ಥಿತವಾಗಿ ಹತ್ತಿರದಲ್ಲಿ ಇದೇ ನಗರಸಭೆಯಲ್ಲಿ ನಮ್ಮ ಆಫೀಸ್ ಇದೆ. ಇಲ್ಲಿ ನಗರಸಭೆಯಲ್ಲಿ ನಾವು ಇಲ್ಲಿ ಆಡಳಿತ ನಡೆಸುವಾಗ ಎಲ್ಲ ಸಂದರ್ಭದಲ್ಲಿ ಇಲ್ಲಿ ಭ್ರಷ್ಟಾಚಾರವನ್ನು ಮುತ್ತಿಕೊಂಡು ಕಂಬದಲ್ಲಿ ಭ್ರಷ್ಟಾಚಾರ, ಇಡೀ ಆಡಳಿತ ವೈಫಲ್ಯವನ್ನು ನಾವು ಎತ್ತಿ ತೋರಿಸಿದಂತ ಪಾರ್ಟಿ ನಮ್ಮ ಜನತಾ ಪಾರ್ಟಿಯಲ್ಲಿ. ಪ್ರತಿ ಸಲ ಪ್ರತಿ ಮೀಟಿಂಗ್ ನಲ್ಲಿ ಉಳ್ಳಾಲದ ರಾಣಿ ಹಬ್ಬಕ್ಕೆ ಆಳಿದಂತ ಕ್ಷೇತ್ರದಲ್ಲಿ ಇವತ್ತು ಬದಲಾವಣೆ ಆಗ್ಬೇಕಂತೇಳಿ ಎಲ್ಲರೂ ಇಚ್ಛೆ ಪಡ್ತಾ ಇದ್ದಾರೆ. ಇಲ್ಲಿ ಪಕ್ಷ ಇರೋದು ಕಾಂಗ್ರೆಸ್ ಪಕ್ಷ ಅಲ್ಲ, ಇಲ್ಲಿ ಇರೋದು ಕಾದರ್ ಪಕ್ಷ. ನಾವೆಲ್ಲ ಕಾಂಗ್ರೆಸ್ಸಿಗರು, ಮುಂಚಿನ ಕಾಂಗ್ರೆಸ್ಸಿಗರು. ಇಲ್ಲೆಲ್ಲ ತುಂಬಾ ಮಂದಿ ನೀವು ಇದ್ದೀರಿ, ಇವತ್ತು ಕಾಂಗ್ರೆಸ್ಸಿನ ಸದಸ್ಯರಾಗಿದ್ದೀರಿ. ನಾವೆಲ್ಲ ಪಕ್ಷ ಬಿಟ್ಟಂತ ಕಾರಣ ಯಾಕಂತ ಹೇಳಿದ್ರೆ ಒಬ್ಬರಿಂದಾಗಿ, ಒಬ್ಬ ಫ್ಯಾಮಿಲಿ ರಾಜಕಾರಣದಿಂದಾಗಿ ನಾವೆಲ್ಲ ಬಿಟ್ಟದ್ದು. ಇವತ್ತು ನಮ್ಮ ಹೃದಯದಲ್ಲಿರೋದು ನಮ್ಮ ಸೌಹಾರ್ದತೆ ಪಕ್ಷದ ಬಗ್ಗೆ, ನಮ್ಮ ಹೃದಯದಲ್ಲಿರೋದು ಆಡಳಿತ ಬಗ್ಗೆ. ಅದನ್ನು ಈ ಸಲ ಇದನ್ನು ಬದಲಾವಣೆ ಮಾಡಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಾನು ಇಸ್ಮಾಯಿಲ್ ಉಳ್ಳಾಲ್ ಅಂತ ಹೇಳಿ, ಉಳ್ಳಾಲ ಮುಸ್ಲಿಂ ಕೂಡ ಅಧ್ಯಕ್ಷ. ಇಲ್ಲಿ ನಮ್ಮ ಉಳ್ಳಾಲದಲ್ಲಿ 17 ವರ್ಷದಿಂದ ಶಾಸಕರಾಗಿರುವಂತಹ ನಮ್ಮ ಶಾಸಕರು ಇಲ್ಲಿ ಕೊಟ್ಟಂತಹ ಕೆಲವೊಂದು ಯೋಜನೆಗಳು ಯಾವುದೆಲ್ಲ ಇದೆ ಅಂತ ಹೇಳಿ ನೀವೇ ಒಂದು ಅವಲೋಕಿಸಿ ನೋಡುವುದಾದ್ರೆ, 9 ಕೆರೆಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಲಯ ಇದೆ. ಅದು ಫರೀದಾಗನವರ ಕಾಲದಿಂದ ಅವರು ಮಾಡಿದಂತಹ ಒಂದು ಯೋಜನೆ. 17 ವರ್ಷದಿಂದ ಇವರು ಶಾಸಕರಾಗಿ ಇಂದಿನವರೆಗೂ ಆ ಫಲಶ್ರುತಿ ಜನರಿಗೆ ಯಾರಿಗೆ ಸಲ್ಲಬೇಕಾ, ಇಂದಿನವರೆಗೂ ಅದು ಸಲ್ಲಲಿಲ್ಲ. ಯಾರಿಗೂ ಕೂಡ ಅದು ಹೋಗದಂತ ಒಂದು ಇದು ಕೂಡ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇದಕ್ಕೆಲ್ಲ ಒಂದು ಕಡಿವಾಣ ಹಾಕುವುದಾದ್ರೆ ಖಂಡಿತವಾಗ್ಲೂ ಒಮ್ಮೆ ಈ ನಮ್ಮ ಕ್ಷೇತ್ರದಲ್ಲಿ ಒಂದು ಬದಲಾವಣೆಯನ್ನು ನಾವೆಲ್ಲ ಬಯಸ್ತಾ ಇದ್ದೇವೆ. ಅದು ಯಾರೇ ಆಗ್ಲಿ ಒಬ್ಬ ದಿಟ್ಟ ನಾಯಕನನ್ನು ನಾವು ಹುಡುಕ್ತಾ ಇದ್ದೇವೆ. ಖಂಡಿತವಾಗ್ಲೂ ಬರುವ ಒಂದು ಎಲ್ಲ ಆಕಾಂಕ್ಷೆಗಳು ನಮ್ಮಲ್ಲಿದೆ. ನಮಸ್ತೆ, ನಾನು ಚೇತನ್ ಅಂತ ಹೇಳಿ. ಇಲ್ಲಿ ನೀವು ಗಮನಿಸಿರ್ಬೋದು ಏನೇನು ಸಮಸ್ಯೆ ಇದೆ ಅಂತ. ಇಲ್ಲಿ ಫೀಡ್ಬ್ಯಾಕ್ ಕೇಳಿದವರು ಎಲ್ಲರೂ ಅದು ಸಮಸ್ಯೆ ಇದೆ, ಕಸ ವಿಲೇವಾರಿ ಕರೆಕ್ಟಾಗಿ ಆಗ್ತಾ ಇಲ್ಲ, ಅದು ಇದು ಅಂತ ಹೇಳಿದ್ರು.
ನೀವು ಬರ್ತಾ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಏನೇನು ಸಮಸ್ಯೆ ಇದೆ. ರೋಡ್ ಸೈಡ್ ಅಲ್ಲಿ ಕಸ ಎಲ್ಲ ಹೆಂಗೆ, ಇನ್ನಾದ್ರೂ ತ್ಯಾಜ್ಯ ವಿಲೇವಾರಿ ಏನು ಕರೆಕ್ಟ್ ಆಗಿ ನಡೆದಿಲ್ಲ. ಅದರ ಜೊತೆ ಅವಾಗ ಯಾರೋ ತುಂಬಾ ಚೆನ್ನಾಗಿ ಹೇಳಿದ್ರು, ಏನಂದ್ರೆ ಖಾದರ್ ಅವರು ಹಳ್ಳಿ ಆ ದೇವಸ್ಥಾನಕ್ಕೆ ಹೋದ್ರು, ಇಲ್ಲ ಇಲ್ಲೋದ್ರು, ಹಳ್ಳಿ ಅಷ್ಟು ಕೊಟ್ಟು ಇಷ್ಟು ಕೊಟ್ರು ಅಂತ. ಸರ್ ನಮ್ಗೆ ಈ ಸಲ ಬದಲಾವಣೆ ಬೇಕು ಸರ್. ನಮ್ಗೆ ಈ ಸಲ ಯುವಕರಿಗೆಲ್ಲ ಹೆಂಗಾಗಿದೆ ಅಂದ್ರೆ, ಅವರನ್ನು ನೋಡಿದೀವಿ, ಇವರನ್ನ ಎಲ್ಲಾ ಲೀಡರ್ನ ನೋಡಿದೀವಿ, ಒಂದೇ ಒಂದು ನಂಬಿಕೆ ಇರೋದು ಇವಾಗ ಭರತ್ ಶೆಟ್ಟಿ ಕುಂಪಲ ಮೇಲೆ ನಮ್ ನಂಬಿಕೆ ಇದೆ. ಅವ್ರು ಬರ್ತಾರೆ, ಏನಾದ್ರೂ ಇಲ್ಲಿ ಚೇಂಜಸ್ ಮಾಡ್ತಾರೆ ಅಂತೆ. ಯಾಕಂದ್ರೆ ನಮ್ಮ ಅಸ್ತಿತ್ವದ ಬಗ್ಗೆ ಇಲ್ಲಿ ಉಳ್ಳಾಲ ಎಲ್ಲೋದ್ರೂ ಒಂದೇ ಒಂದು ತುಂಡು ಉಳ್ಳಾಲ ರಾಣಿ, ನಾವು ರಾಣಿ ಅಂತ ಏನ್ ಹೇಳ್ತೀವಿ, ಅಪಕನ್ ಬಗ್ಗೆ ಒಂದೇ ಒಂದು ತುಂಡು ಸ್ವಲ್ಪನೂ ಜಾಗ ಇಲ್ಲ. ಅಂತದ್ರಲ್ಲಿ ನಮ್ಮ ಅಸ್ತಿತ್ವ ತಿರ್ಗಾ ಬರಬೇಕು. ಆ ಐತಿಹಾಸಿಕ ಏನಿದೆ ಅದು ತಿರ್ಗಾ ನಮ್ಗೆ ಸಿಗ್ಬೇಕಂದ್ರೆ ಭರತ್ ಶೆಟ್ಟಿ ಕುಂಪಲ ಅವರೇ ನಮ್ಮ ಅಭ್ಯರ್ಥಿ ಆಗ್ತಾರೆ ಸರ್. ನಾವೆಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಚುನಾವಣಾ ಚಕ್ರ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ನಾನು ಜಾತ್ಯತೀತ ಜನತಾದಳದ ಒಬ್ಬ ಉಳ್ಳಾಲ ನಗರದ ಸದಸ್ಯನಾಗಿದ್ದೇನೆ. ಫಸ್ಟ್ ಆಫ್ ಆಲ್ ನಾನು ಹೇಳುವುದು, ಈ ಸಲ ನಮ್ಮ ಸರ್ಕಾರ ಏನಿದ್ದರೂ ಕುಮಾರಸ್ವಾಮಿ ಅಧಿಕಾರ ಮಾಡೋದನ್ನು ಇಲ್ಲಿ ಯಾರಿಂದ ತಪ್ಪಿಸಲಿಕ್ಕೆ ಆಗುದಿಲ್ಲ. ಇಲ್ಲಿ ಮುಸ್ಲಿಂ ಮೈನಾರಿಟಿ ಅವರು ಬಿಜೆಪಿ ಬರ್ತದೆ ಎಂಬ ಏಕೈಕ ಕಾರಣಕ್ಕೆ ಕಾಂಗ್ರೆಸ್ಗೆ ಓಟ್ ಕೊಡ್ತಾ ಇದ್ದಾರೆ. ಆದರೆ ಈ ಸಲ ತುಂಬಾ ಬದಲಾವಣೆ ಉಂಟು. ಈ ಸಲ ಖಂಡಿತವಾಗಿಯೂ ಎಲ್ಲರ ಬಾಯಲ್ಲಿ, ಮುಸ್ಲಿಂ ಮೈನಾರಿಟಿ ಅವರ ಬಾಯಲ್ಲಿ ಈ ಸಲ ಒಂದು ಬದಲಾವಣೆ ಆಗಬೇಕೆಂಬ ಒಂದು ಉದ್ದೇಶ ಉಂಟು. ಖಂಡಿತವಾಗಿಯೂ ಬದಲಾವಣೆ ಆಗ್ತದೆ. ಆದರೆ ಇಲ್ಲಿ ಕೇವಲ ರೋಡು ತೋಡು ಮಾಡಿದ್ರೆ ಅದು ಅಭಿವೃದ್ಧಿಯಿಂದ ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲಿ ಮೂಲಭೂತ ಸೌಕರ್ಯ ಬೇಕು. ಇಲ್ಲಿ ನೀರಿದು ಸಮಸ್ಯೆ ಉಂಟು. 24 ಗಂಟೆ ನೀರು ಬೇಕು, ಶುದ್ಧ ಕುಡಿಯುವ ನೀರು ಬೇಕು. ನನ್ನ ವಾರ್ಡಲ್ಲಿ ನೀರಿಲ್ಲ. ನಮ್ಮ ವಾರ್ಡಲ್ಲಿ ಕೆಂಪು ನೀರು ಬರ್ತಾ ಉಂಟು. ಹಲವಾರು ಸರಿ ನಾನು ಇಲ್ಲಿ ನಗರಸಭೆ ಕಂಪ್ಲೇಂಟ್ ಕೊಟ್ಟು ಇಷ್ಟರವರೆಗೆ ಸಮಸ್ಯೆ ಬಗೆಹರಿಸಲಿಕ್ಕೆ ಇವರಿಗೆ ಆಗಲಿಲ್ಲ. ಇಷ್ಟೆಲ್ಲ ಸಮಸ್ಯೆ ಉಂಟು. ಕೇವಲ ರೋಡು ತೋಡಾದರೆ ಇಲ್ಲಿ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ಆಗುದಿಲ್ಲ ಅಂತ ನನ್ನ ಅಭಿಪ್ರಾಯ. ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ನಮ್ಮ ಯುಟಿ ಖಾದರ್ ಸರ್ ಅವರು ಎಲೆಕ್ಷನ್ ಅಲ್ಲಿ ನಿಲ್ಲುತ್ತಾರೆ. ಅವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಉಂಟು. ಯಾಕೆಂದ್ರೆ ಅವರು ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಕೂಡ ಇಲ್ಲಿಯ ಜನರು ಅವರನ್ನು ಒಳ್ಳೆ ಮತಗಳನ್ನು ಹಾಕಿ ಅವರನ್ನು ಗೆಲ್ಲಿಸಿದ್ದಾರೆ. ಅದೇ ಪ್ರಕಾರ ಈ ಸಲ ಅದಕ್ಕಿಂತ ಜಾಸ್ತಿ ಓಟುಗಳಿಂದ ಅವರು ಗೆಲ್ಲುತ್ತಾರೆ ಎಂಬ ಭರವಸೆಯು ನಮಗೆ ಇದೆ. ಯಾಕೆಂದರೆ ಅವರ ಅಭಿವೃದ್ಧಿ ಕೆಲಸಗಳನ್ನು ನೋಡುವಾಗ ರಸ್ತೆಗಳು ಆಗಲಿ, ಶಿಕ್ಷಣಕ್ಕೆ ಆಗಲಿ, ಆರೋಗ್ಯಕ್ಕೆ ಆಗಲಿ ಎಲ್ಲದಕ್ಕೂ ಒಳ್ಳೆಯ ಮಹತ್ವವನ್ನು ಕೊಟ್ಟು ಉಳ್ಳಾಲ ಕ್ಷೇತ್ರದ ಜನರಿಗೆ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಅವರು ಕೊಟ್ಟಿದ್ದಾರೆ. ಇದಕ್ಕಾಗಿ ಈ ಸಲ ಅವರು ಬಹುಮತದಿಂದ ಗೆಲ್ಲಿಸಿ ಬರ್ತಾರಂತ ನಾನು ಈ ಮೂಲಕ ತಮಗೆ ತಿಳಿಸುತ್ತೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮುಂದಿನ ಚುನಾವಣೆ ಅಖಾಡಕ್ಕೆ ನಾವೆಲ್ಲರೂ ಸಜ್ಜಾಗಿದ್ದೇವೆ. ಒಂದು ಸಂದರ್ಭದಲ್ಲಿ ಹೇಳುವುದೇನೆಂದರೆ, ಜನರ ಬೇಡಿಕೆಯಾಗಿರುತ್ತದೆ, ಒಂದು ಬದಲಾವಣೆ ಆಗಿರುತ್ತದೆ. ಆದ ಕಾರಣ ಇದರಲ್ಲಿ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಒಂದು ಬದಲಾವಣೆ ಬಂದೇ ಬರುತ್ತದೆ. ಅದು ನಮ್ಮ ರಿಯಾಜ್ ಬಾಯ್ SDP ಪರಂಗಿಪೇಟೆ ಅವರು ಬಂದೇ ಬರ್ತಾರೆ, ಖಂಡಿತ ವಿಶ್ವಾಸ ಇದೆ. ಯಾಕೆಂದರೆ ಈಗಿನ ಶಾಸಕರ ತಾರತಮ್ಯ ಮತ್ತು ತನ್ನ ಸ್ವಂತ ಸಮುದಾಯಕ್ಕೆ ಬಗೆಯಂತ ದ್ರೋಹದ ಬಗೆಯನ್ನು ಖಂಡಿತವಾಗಿಯೂ ಜನಸಾಮಾನ್ಯ ಅರಿತುಕೊಂಡಿದ್ದಾರೆ. ತನ್ನ ಸ್ವಂತ ಪಕ್ಷಕ್ಕೆ ಮಾತ್ರ, ಕೌನ್ಸಿಲರ್ಗೆ ಮಾತ್ರ ಇಲ್ಲಿ ಒಂದು ಅನುದಾನ ನೀಡಿ ಜನಸಾಮಾನ್ಯರಿಗೆ ದ್ರೋಹ ಬಗೆತಾ ಇದ್ದಾರೆ. ಆದ ಕಾರಣ ಮುಂದಿನ ದಿನಗಳಲ್ಲಿ ಇಲ್ಲಿ ಖಂಡಿತವಾಗಿ ಒಂದು ಬದಲಾವಣೆ ಆಗ್ತದೆ. ಅದೇ ರೀತಿ ಇಲ್ಲಿ ದಕ್ಷಿಣ ಕನ್ನಡಾಗಲಿ, ಇಲ್ಲಿನ ಕರ್ನಾಟಕ ಸರ್ಕಾರವಾಗಲಿ ಈ ಬಿಜೆಪಿಯನ್ನು ಸಹ ನಾವು ಇಲ್ಲಿನ ಬರಬಾರದು. ಕೇವಲ SDP ಒಂದು ನಮಗೆ ಪರ್ಯಾಯವಾದ ಒಂದು ಪಕ್ಷ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಈ ಸಲ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮಂಗಳೂರು ಈ ಉಳ್ಳಾಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಈ ಹಿಂದಿನ ಅಭ್ಯರ್ಥಿ UT ಖಾದರ್ ಸರ್ ಅವರು ಪುನಃ ಅಭ್ಯರ್ಥಿಯಾಗಿ ಬರುವಂತಹ ಒಂದು ಅಭಿಲಾಷೆ ನಮ್ಮದು ಮತ್ತು ಇಲ್ಲಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರದ್ದು ಮತ್ತು ಮತದಾರರ ಬಂಧುಗಳದ್ದು. ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ನಾವು ನೋಡಿದರೆ ಅಬ್ಬಕ್ಕ ಸರ್ಕಲ್ನಿಂದ ತೊಕ್ಕೋಟಿನವರೆಗೆ ಬಹಳವಾದ ಒಂದು ವಿಶಾಲವಾದ ರಸ್ತೆಯನ್ನು ಹಗಲಲ್ಲಿ ನೋಡುವುದಕ್ಕಿಂತ ರಾತ್ರಿ ನೋಡಬಹುದು. ರಾತ್ರಿಯಲ್ಲಿ ನೋಡಿದರೆ ಆ ರಸ್ತೆ ವಿರಾಟ್ ಕೊಹ್ಲಿ ಕೂಡ ಬ್ಯಾಟಿಂಗ್ ಮಾಡಬಹುದು. ಆ ರಸ್ತೆಯನ್ನು ನೋಡಿದರೆ ಶಾರುಖ್ ಖಾನ್ನ ಕೆನ್ನೆಯಾಗಿ ಉಂಟು ಆ ರಸ್ತೆ. ಅಂತಹ ರಸ್ತೆಯನ್ನು ನಿರ್ಮಿಸಿದ್ದು ಅಂತ ಹೇಳಿದರೆ
ನಮ್ಮ ಉಲ್ಲಾಲದ ಈ ಒಂದು ಶಾಸಕರಾದಂತಹ ಸನ್ಮಾನ್ಯ UT ಖಾದರ್ ಅವರು ಸರಿಸುಮಾರು 25 ವರ್ಷಗಳಿಂದ ಉಲ್ಲಾಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ತಂದೆ ಮಗ ಆಡಳಿತ ನಡೆಸಿದಂಥ ಈ ಉಲ್ಲಾಳದಲ್ಲಿ 25 ವರ್ಷ ಆಡಳಿತ ನಡೆಸಿದಂತಹ ಉಲ್ಲಾಲ ಶಾಸಕರು ಉಲ್ಲಾಲವನ್ನು ಏನೋ ಒಂದು ಬದಲಾವಣೆ ತರಬೇಕಿತ್ತು. ಆ ಬದಲಾವಣೆ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ಇಂದು ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ನಾವೊಂದು ಖಂಡಿತ ಒಂದು ಬದಲಾವಣೆಯನ್ನು ತರಲು ಬಯಸಿದ್ದೇವೆ. ನಮ್ಮ ನೋವಿಗೆ ನಮ್ಮ ಅಲ್ಪ ಸಂಖ್ಯಾತರು ಅಥವಾ ಶೋಷಿತರು ದಮನಿತರ ಪರ ಮಾತಾಡುವ ಶಾಸಕರನ್ನು ನಾವು ಉಲ್ಲಾಳದಿಂದ ನಾವು ಈ ಬಾರಿ ಆಯ್ಕೆ ಮಾಡಲಿದ್ದೇವೆ ಎಂದು ಈ ಮೂಲಕ ನಾವು ಸ್ಪಷ್ಟಪಡಿಸ್ತಾ ಇದ್ದೇವೆ. ಉಳ್ಳಾಲ ಪುಣ್ಯಕ್ಷೇತ್ರ ಜಾಗೆಯಲ್ಲಿ ಪವಿತ್ರವಾದ ಜಾಗೆಯಲ್ಲಿ ಬೇಕಾದಷ್ಟು ಇಲ್ಲಿ MLA-ನವರು ಇನ್ನಾಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿದು ಜಯರಾಮ್ ಇದಿನಬ್ಬನವರು, ಫರೀದ್ ಸಾಹೇಬರು, VT ಖಾದರ್ ಇಲ್ಲಿ ಎಲ್ಲಾ ಸಮುದಾಯದವರವರಿಗೆ ಓಟ್ ಹಾಕಿ ಇನ್ನು ಮಾಡಿದ್ದಾರೆ. ಎಲ್ಲಾ ಸಮುದಾಯವರು ಬಾರಿ ಒಳ್ಳೆಯದು ಇದ್ದಾರೆ ಅವರು. ಮತ್ತೆ ಬೇಕಾದಷ್ಟು ಅವರು ಕಾಮಗಾರಿ ಮಾಡಿದ್ದಾರೆ. ಕಾಮಗಾರಿ ಬಾಕಿದವರು ಇರ್ತದೆ, ಮುಂದಿನ ದಿವಸದಲ್ಲಿ ಕಾಮಗಾರಿ ಮಾಡ್ತಾರೆ. ಮತ್ತೆ ಸೋಲು ಗಿಲ್ಲು ಇದ್ದಾರೆ ಪಕ್ಷಕ್ಕೆ. ಈಗ ನಮ್ಮ ಪಕ್ಷ ಇನ್ನಾಗ್ತಾರೆ ಅಂತ ನಮಗೆ ಭರವಸೆ ಉಂಟು. ಎಲ್ಲಾ ಸಮುದಾಯದವರು ಇಲ್ಲಿ ಖಾದರಿಗೆ ಓಟ್ ಹಾಕಿದ್ದಾರೆ. ಮುಂದೆ ಸಹ ಎಲ್ಲಾ ಸಮುದಾಯದವರು ಖಾದರಿಗೆ ಓಟ್ ಹಾಕ್ತಾರೆ. ಎಲ್ಲ ಹಾಕಿ ಎಲ್ಲರೂ ನಮ್ಮೊಟ್ಟಿಗೆ ಈಗ ಮಾತಾಡ್ತಾರೆ. ಅವರು ನಮ್ಮ ಖಾದರಿ ಆಗಿದ್ದಿಲ್ಲ ಇದಿಲ್ಲ ಅಂತ ಅವರು ಅಭಿಪ್ರಾಯ ಎಲ್ಲ ಉಂಟು. ಕಾಂಗ್ರೆಸ್ ಪಾರ್ಟಿಯವರು ಪ್ರೀತಿ ಇದ್ದವರು ಎಲ್ಲ ಕಾಂಗ್ರೆಸ್ ಪಾರ್ಟಿ ಕೆಲವು ಪಕ್ಷದಲ್ಲಿ ಇರ್ತಾರೆ. ಯಾರು ಸಹ ಎಲ್ಲೆಲ್ಲ ಪಕ್ಷದಲ್ಲಿ ನಿಲ್ಲಬಹುದು, ಯಾರು ನಿಲ್ಲಬಾರದು ಅಂತಲ್ಲ, ಅವ್ರವ್ರ ಪಕ್ಷ ಅವ್ರಿಗೆ ಬಿಟ್ಟದ್ದು. ನಮ್ಮ ಒಳ್ಳೆ ಅಭಿವೃದ್ಧಿ ಆಗ ಮುಂದಿನ ದಿವಸದಲ್ಲಿ ಸಹ ಈ ನಮ್ಮ ಸೈಯದ್ ಮದನ್ ದರ್ಗಾ ಇರ್ಬೋದು, ಸೈನ್ಸ್ ಚರ್ಚ್ ಇರ್ಬೋದು, ಭಗವತಿ ಟೆಂಪಲ್ ಇರ್ಬೋದು, ಈ ಪುಣ್ಯಕ್ಷೇತ್ರದಲ್ಲಿ ಇನ್ನೂ ಸಹ ಕೆಲಸ ಅಭಿವೃದ್ಧಿ ಆಗಬೇಕು. ಇಲ್ಲಿ ಕುಡಿಯೋ ನೀರು ಆದಷ್ಟು ಬೇಗ ಬರಬೇಕು, ಡ್ರೈನೇಜ್ ಬೇಗ ಬರಬೇಕು. ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮೆಲ್ಲ ಸಹಕಾರ ಸಲಹೆ ಎಲ್ಲ ಬೇಕು. ದೇವರ ಆಶೀರ್ವಾದ ಬೇಕು. ಮುಂದಿನ ದಿವಸದಲ್ಲಿ ಚುನಾವಣೆ ಒಳ್ಳೆ ರೀತಿಯಲ್ಲಿ ಆಗಲಿ. ನಾನು ಮೊಹಮ್ಮದ್ ಅನ್ಸಾರಿನೋಲಿ, ಉಪಾಧ್ಯಕ್ಷರು ಪಾವೂರು ಗ್ರಾಮ ಪಂಚಾಯತ್. ಅಭಿವೃದ್ಧಿ ಕಾಣದಂತಹ ತಳಮಟ್ಟದ ಗ್ರಾಮಗಳು ಅಭಿವೃದ್ಧಿಯಾಗಲು, ಅದೇ ರೀತಿ ಮುಂಬರುವ ದಿನಗಳಲ್ಲಿ ಸಮುದಾಯದ ಪರ ಮಾತನಾಡುವಂತಹ, ಹಿಂದುಳಿದ ವರ್ಗದ ಪರ ಮಾತನಾಡುವಂತಹ ಒಬ್ಬ ಅರ್ಹ ವ್ಯಕ್ತಿಗಳನ್ನು ಉಲ್ಲಾಲದ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದ ನಮ್ಮ STPI ಪಕ್ಷದ ಅಭ್ಯರ್ಥಿಯಾಗಿ ರಿಯಾಜ್ ಪರಂಗಿಪೇಟೆ ಅವರು ಕಣಕ್ಕಿಳಿದಿದ್ದಾರೆ. ಅವರು ಒಂದು ದೀನ ದಲಿತರ, ಅದೇ ರೀತಿ ಅಲ್ಪಸಂಖ್ಯಾತರ, ಅದೇ ರೀತಿ ಸಮುದಾಯದ ಪರ ಮಾತಾಡಿ ಧ್ವನಿ ಎತ್ತುವಂತ ಒಂದು ಅರ್ಹ ಅಭ್ಯರ್ಥಿಯಾಗಿದ್ದಾರೆ. ಅವರು ಖಂಡಿತವಾಗಿಯೂ ಬಹುಮತದಿಂದ ಜಯಿಸ್ತಾರೆಂಬ ವಿಶ್ವಾಸ ನಮಗೆ ಇದೆ. ಬಡವರಿಗೆ ಬೇಕಾದಂತಹ ಒಂದು ಸರ್ಕಾರಿ ಆಸ್ಪತ್ರೆ, ಅದೇ ರೀತಿ ವೈದ್ಯಕೀಯ ಕಾಲೇಜುಗಳು ಈ ಪ್ರದೇಶಕ್ಕೆ ಬರಲಿ. ಅದೇ ರೀತಿ ಸಮುದಾಯದ, ಅದೇ ರೀತಿ ದೀನ ದಲಿತರ ಪರವಾಗಿ ಅಹೋರಾತ್ರಿ ನ್ಯಾಯದ ಪರವಾಗಿ ನಿಲ್ಲುತ್ತಿರುವಂತಹ ರಿಯಾಜ್ ಪರಂಗಿಪೇಟೆ ಅವರಿಗೆ ಎಲ್ಲರೂ ಬಹುಮತದಿಂದ ಚುನಾಯಿಸಿ ಕಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತೇವೆ. ಉಲ್ಲಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಳೆದ 35 ವರ್ಷಗಳಿಂದ ತಂದೆ ಮತ್ತು ಮಗನ ಆಡಳಿತ ಇದೆ. ಯಾವ ರೀತಿ ಅವರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಂದ್ರೆ ಶೂನ್ಯ, ಏನು ಅಭಿವೃದ್ಧಿ ಇಲ್ಲ. ಎರಡೊಂದು ರಸ್ತೆಯನ್ನು ಬಿಟ್ಟರೆ ಬೇರೆ ಯಾವುದೇ ಕೂಡ ಅಭಿವೃದ್ಧಿ ಇಲ್ಲಿ ಆಗಲಿಲ್ಲ. ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲ. ಇಲ್ಲಿ ಉಲ್ಲಾಲ ನಗರಸಭೆಯಲ್ಲಿ ಸರಿಯಾದ ಅಧಿಕಾರಿಗಳಿಲ್ಲ, ಸಿಬ್ಬಂದಿ ವರ್ಗಗಳಿಲ್ಲ, ಮತ್ತೆ ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ, ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಇಲ್ಲಿ ದೊಡ್ಡ ದೊಡ್ಡ ಮಲ್ಟಿ ಫ್ಲಾಟ್ಗಳಾಗ್ತಾ ಇದೆ. ಅದಕ್ಕಾಗಿ ಸರಿಯಾದ ಒಂದು ಡ್ರೈನೇಜಿನ ವ್ಯವಸ್ಥೆ ಇಲ್ಲಿ ಇಲ್ಲ. ಇಲ್ಲಿ ನಮ್ಮ UT ಖಾದರ್ ಖಾಲಿ ಹೆಸರಿಗೆ ಮಾತ್ರ ಸದನದ ವೀರ ಆಗ್ತಾರೆ ಹೊರತು ಉಲ್ಲಾಲದ ಇಡೀ ಕ್ಷೇತ್ರಕ್ಕೆ ಹೋದರೆ ಅದು ಝೀರೋ. ನೀವು ಈ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅರ್ಹರೇ ಅಲ್ಲ. ಯಾಕೆಂದ್ರೆ ನೀವು ಕಳೆದ 35 ವರ್ಷಗಳಲ್ಲಿ ಇಲ್ಲಿ ನೀವು ಮತ್ತೆ ನಿಮ್ಮ ತಂದೆಯೊಂದರು ಇಲ್ಲಿ ಶಾಸಕರಾಗಿದ್ದಾರೆ. ನೀವು 2 ಬಾರಿ ಇಲ್ಲಿ ಮಂತ್ರಿಗಳಾಗಿದ್ದಾರೆ. ಏನು ಅಭಿವೃದ್ಧಿ ಮಾಡಿದಿರಿ? 2023 ಎಲೆಕ್ಷನ್ ಈಗಾಗಲೇ ಉಲ್ಲಾಲದಲ್ಲಿ ಕಾವೇರ್ತಾ ಇದೆ. ಈ ಬಾರಿ ಒಂದು ಬದಲಾವಣೆ ಮಾಡಬೇಕೆಂಬ ಜನತೆಯ ಹಂಬಲ ಇದೆ. ಕಳೆದ 18-20 ವರ್ಷಗಳಲ್ಲಿ ಇಲ್ಲಿನ ಶಾಸಕರಾದ ಕಾಂಗ್ರೆಸ್ನವರಿಗೆ ನಾವು ಮತ ನೀಡಿದ್ದೇವೆ, UT ಖಾದರ್ ಅವರಿಗೆ. ಈ ಬಾರಿ ಒಂದು ಬದಲಾವಣೆ ಇಲ್ಲಿ ಅತಿ ಮುಖ್ಯವಾಗಿದೆ. ಯಾಕೆಂದರೆ
ಜನರ ಸೇವೆಯಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಲ್ಲಿ ಕೆಲಸ ಮಾಡ್ತಾ ಇದೆ. ವರ್ಷದ 365 ದಿನ ಕೂಡ ಇಲ್ಲಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿರುವುದು SDPI ಅವರು. ಆದ್ದರಿಂದ ಈ ಬಾರಿ ನಾವು ಒಂದು ಬದಲಾವಣೆಯನ್ನು ಕೂಡ ಮಾಡಲಿದ್ದೇವೆ. ಜನರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಲಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಚುನಾವಣೆಯ ಕಾವು ಏರುತ್ತಾ ಇದೆ. ಅದೇ ರೀತಿ ಈಗ ಮಂಗಳೂರು ಕ್ಷೇತ್ರದ ಚುನಾವಣೆಯಲ್ಲಿ ಈಗಾಗಲೇ ಹಲವಾರು ಪಕ್ಷಗಳು ಇಲ್ಲಿ ಚುನಾವಣೆಯ ಸ್ಪರ್ಧೆಯಲ್ಲಿದೆ. ಆದರೆ ಉಳ್ಳಾಲ ಕ್ಷೇತ್ರದಲ್ಲಿ, ನಮ್ಮ ಮಂಗಳೂರು ಕ್ಷೇತ್ರದಲ್ಲಿ ಈಗಾಗಲೇ 4 ಬಾರಿ ಸನ್ಮಾನ್ಯ UT ಖಾದರ್ ಅವರು ಜನರ ವಿಶ್ವಾಸ ಮತ್ತು ಪ್ರೀತಿಯನ್ನು ಪಡೆಯುವುದರ ಮೂಲಕ ಪ್ರಚಂಡ ಬಹುಮತದಿಂದ ಈಗಾಗಲೇ ಆಯ್ಕೆಯಾಗಿರುವವರು. ಆದರೆ ಈ ಸಲದ ಒಂದು ಚುನಾವಣೆಯಲ್ಲೂ ಕೂಡ ಅವರು ಮಾಡಿದಂತಹ ಹಲವಾರು ಅಭಿವೃದ್ಧಿ ಕಾರ್ಯಗಳು, ಜನಪರವಾದ ಯೋಜನೆಗಳು ಮತ್ತು ಅವರ ಸರಳತೆ ಮತ್ತು ತಾಳ್ಮೆ ಮತ್ತು ಜನರೊಂದಿಗೆ ಅವರು ಒಂದು ಸರಳ ವ್ಯಕ್ತಿತ್ವದಿಂದ ಕೂಡಿಕೊಂಡಿರುವಂತಹ ಅವರ ಒಂದು ವಿಚಾರಧಾರೆಗಳು ಕೂಡ ಅವರ ಗೆಲುವಿಗೆ ಹೆಚ್ಚು ಪೂರಕವಾಗಿರುತ್ತದೆ. ಇವತ್ತಿನ ಚುನಾವಣಾ ಚಕ್ರ ವಿಶೇಷ ಕಾರ್ಯಕ್ರಮದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಹಿತಿಯನ್ನ ನೋಡಿದ್ದೀರಿ. ಶಾಸಕ UT ಖಾದರ್ ಬಗ್ಗೆ ಜನ ವಿವಿಧ ಹೇಳಿಕೆಗಳನ್ನ, ವಿವಿಧ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಇದು ನ್ಯೂಸ್ 18ನ ಚುನಾವಣಾ ಚಕ್ರ ವಿಶೇಷ ಕಾರ್ಯಕ್ರಮ. ಜಾಲ ನಮ್ಮದು, ಬಲ ನಿಮ್ಮದು. ಕೇಳ್ರಪ್ಪೋ ಕೇಳಿ, ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ.